ಹಾಯ್ ಫ್ರೆಂಡ್ಸ್, ನಮಸ್ತೆ. ಯಾರಿಗೆ ಪಿಗ್ಮೆಂಟೇಷನ್ ಇದೆಯೋ ಅವ್ರಿಗೆ 100% ಇದು ಯೂಸ್ಫುಲ್ ವಿಡಿಯೋ. ಯಾಕೆಂದರೆ ಡಾಕ್ಟ್ರು ಕೊಟ್ಟಂಥ ಸಜೆಷನ್ಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ನೋಡಿ, ನನಗೂ ಕೂಡ ಬಾಯಿ ಸುತ್ತ ಹೈಪರ್ ಪಿಗ್ಮೆಂಟೇಷನ್ ಇದೆ. ಮೂಗು ಮೇಲಾಗಿರಲಿ, ಈ ಕಡೆ ಕೆನ್ನೆ ಮೇಲಾಗಿರಲಿ, ಈ ಕಡೆ ಕೆನ್ನೆ ಮೇಲಾಗಿರಲಿ ತುಂಬಾ ಪಿಗ್ಮೆಂಟೇಷನ್ ಇದೆ. ನನಗೆ ಹೈಪರ್ ಪಿಗ್ಮೆಂಟೇಷನ್ ಇರೋದ್ರಿಂದ ಕೆಲವೊಂದು ಕ್ರೀಮ್ಗಳಿಗೆ ಕಡಿಮೆ ಆಗ್ತಿರಲಿಲ್ಲ, ಹೋಮ್ ರೆಮಿಡಿಗಳಿಗೆ ಕಡಿಮೆ ಆಗ್ತಿರಲಿಲ್ಲ. ಹಾಗಾಗಿ ಸ್ಕಿನ್ ಡಾಕ್ಟರ್ ಹತ್ರ ತೋರ್ಸಕ್ಕೆ ಹೋಗಿದ್ದೆ. ಆವಾಗ ನಾನು ಅವ್ರನ್ನ ಕೇಳಿದೆ, ಮೇಡಮ್ ಪಿಗ್ಮೆಂಟೇಷನ್ ಯಾಕೆ ಬರುತ್ತೆ ಅಂತ. ಆವಾಗ ಅವರು ಹೇಳಿದ್ರು, ನಿಮ್ಮ ಸ್ಕಿನ್ ಬಗ್ಗೆ ನಿಮಗೆ ಕೇರ್ ಇಲ್ಲ ಅಂದರೆ ಪಿಗ್ಮೆಂಟೇಷನ್ ಜಾಸ್ತಿ ಆಗುತ್ತೆ. ಅಂದರೆ ನಾವು ದಿನದಲ್ಲಿ ಒಂದು 2-3 ಸರಿನಾದರೂ ಚೆನ್ನಾಗಿ ಮುಖನ ವಾಶ್ ಮಾಡಬೇಕು, ಮಾಯ್ಶ್ಚರೈಸಿಂಗ್ ಕ್ರೀಮ್ಗಳನ್ನ ಹಚ್ಚಬೇಕು, ಬಿಸಿಲಲ್ಲಿ ಹೋಗುವಾಗ ಮುಖಕ್ಕೆ ಕಾಟನ್ ಬಟ್ಟೆಗಳು ಅಥವಾ ಛತ್ರಿಗಳನ್ನ ಹಿಡ್ಕೊಂಡು ಹೋಗಬೇಕು. ಮತ್ತು ನೀವು ಹೊಲದಲ್ಲಿ ಕೆಲಸ ಮಾಡಿ ಬನ್ನಿ ಅಥವಾ ಹೊರಗಡೆ ಎಲ್ಲಾದರೂ ಹೋಗಿ ಬನ್ನಿ, ಬೆವರಿರುತ್ತೆ ಅಲ್ವಾ, ಆ ಬೆವರು ನಮ್ಮ ಸ್ಕಿನ್ ಒಳಗಡೆ ಹೋಗಬಾರ್ದು. ಆ ರೀತಿ ಚೆನ್ನಾಗಿ ಮುಖನ ವಾಶ್ ಮಾಡ್ಕೋಬೇಕು. ಕೆಲವೊಂದು ಕೇರ್ ಮಾಡೋದ್ರಿಂದ ಮಾತ್ರ ಪಿಗ್ಮೆಂಟೇಷನ್ ಬರಲ್ಲ ಅಂತ ಹೇಳಿದ್ರು. ಅದಾದಮೇಲೆ 2ನೇ ಪಾಯಿಂಟ್ ಬಂದು ಫುಡ್ಡು. ನಾವು ತಿನ್ನುವಂಥ ಆಹಾರ ಪದ್ಧತಿ ಚೆನ್ನಾಗಿರಬೇಕು. ಅಂದರೆ ಹೆವಿ ನಾನ್ ವೆಜ್ ತಿನ್ನೋದು, ಅನ್ಹೆಲ್ದಿ ಫುಡ್ಗಳನ್ನ ತಿನ್ನೋದು, ಪಿಜ್ಜಾ, ಬರ್ಗರ್ ಅದು ಇದು, ಅಥವಾ ತುಂಬ ಖಾರ ಇರೋ ಸ್ಪೈಸಿ ಐಟಮ್ಗಳನ್ನ ತಿನ್ನೋದು, ಇದರಿಂದ ಕೂಡ ಪಿಗ್ಮೆಂಟೇಷನ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು. 3ನೇದು ಬಂದು ನಾವಿರುವಂಥ ವೆದರಲ್ಲಿ ತುಂಬ ಬಿಸಿಲಿದ್ದಾಗ ಕೂಡ ಪಿಗ್ಮೆಂಟೇಷನ್ ಜಾಸ್ತಿ ಆಗುತ್ತೆ. ಈಗ ನಮ್ಮ ಸೌತ್ ಕರ್ನಾಟಕದವ್ರಿಗೂ ನಾರ್ತ್ ಕರ್ನಾಟಕದವ್ರಿಗೂ ನೋಡಿ, ಉತ್ತರ ಕರ್ನಾಟಕದ ಕಡೆಯವ್ರಿಗೆ ತುಂಬ ಪಿಗ್ಮೆಂಟೇಷನ್ ಇದೆ. ಅದಕ್ಕೆ ಕಾರಣ ಅಲ್ಲಿಯ ವೆದರು ಮತ್ತು ಅನುವಂಶತೆಯಿಂದ ಕೂಡ ಪಿಗ್ಮೆಂಟೇಷನ್ ಬರುತ್ತೆ ಕೆಲವರಿಗೆ, ಎಲ್ಲರಿಗೂ ಅಲ್ಲ. ಅಂದರೆ ಅಜ್ಜಿ, ತಾತ, ಅಪ್ಪ, ಅಮ್ಮ ಯಾರಿಗಾದರೂ ಇದ್ದರೆ ಅದು ಅನುವಂಶತೆಯಿಂದ ಕೂಡ ಬರುತ್ತೆ ಅಂತ ಹೇಳಿದ್ರು. ಮತ್ತು ಹಾರ್ಮೋನ್ ವೇರಿಯೇಷನಿಂದ, ಅಂದರೆ ಈಗ ಕೆಲವರಿಗೆ ಪ್ರೆಗ್ನೆನ್ಸಿಯಲ್ಲಿ ಮಾತ್ರ ಪಿಗ್ಮೆಂಟೇಷನ್ ಬಂದುಬಿಡುತ್ತೆ. ಅದು ಹಾರ್ಮೋನ್ ವೇರಿಯೇಷನ್ ಆದಾಗ. ಮತ್ತು ಕೆಲವೊಂದು ಸರಿ ನಾವು ಕೋಪ, ಕಿರ್ಚಾಡೋದು, ಕೂಗಾಡೋದು ಮಾಡ್ತೀವಲ್ವ, ಅದರಿಂದ ಕೂಡ ಹೆವಿ ಟೆನ್ಷನ್ನು, BP, ಶುಗರು, ಕೆಲವೊಂದು ಮೆಡಿಷನ್ಗಳಿಂದ ಕೂಡ ಪಿಗ್ಮೆಂಟೇಷನ್ ಬರುತ್ತೆ. ಅದು ನಮ್ಮ ದೇಹದಲ್ಲೇ ಉತ್ಪತ್ತಿ ಆಗೋದು, ಬೇರೆ ಕಡೆಯಿಂದ ಹತ್ತಿಗೆ ಕಾಯಿಲೆ ಅಲ್ಲ ಅಂತ ಹೇಳಿದ್ರು. ಆಮೇಲೆ ಮೇಡಮ್ ಇದನ್ನು ನಾವು ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂತ ಕೇಳಿದಾಗ ಅವರೊಂದಷ್ಟು ಐಡಿಯಾಗಳನ್ನ ಹೇಳಿದರು. ಅಂದರೆ ಈಗ ನಾವು ಒಳ್ಳೆ ಹೆಲ್ದಿ ಫುಡ್ಗಳನ್ನ ಚೆನ್ನಾಗಿ ತಿನ್ನಬೇಕು. ಅವ್ರು ಮೊದಲೇ ಹೇಳಿದಾಗೆ ಹಾಲು, ಮೊಟ್ಟೆ, ತರಕಾರಿಗಳನ್ನ ತಿನ್ನಬೇಕು. ಮತ್ತು ಅವರೊಂದು ಎಕ್ಸಾಂಪಲ್ ಕೊಟ್ಟರು. ಅಂದರೆ ಈಗ ಕಡಲೆಕಾಳು ಒಣಗಿದಾಗ ಸುಕ್ಕು ಹಿಡ್ದಿರುತ್ತೆ, ಅದೇ ನೀರಲ್ಲಿ ನೆನೆಸಿದಾಗ ಎಷ್ಟು ಚೆನ್ನಾಗಿ ಶೈನಿಂಗಾಗಿ ಹೊಳಿತಾ ಇರುತ್ತಲ್ವ. ಹಾಗೆ ನಮ್ಮ ಸ್ಕಿನ್ ಕೂಡ ಚೆನ್ನಾಗಿ, ನಮ್ಮ ದೇಹಕ್ಕೆ ಎಷ್ಟು ನೀರು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಕುಡಿದಾಗ, ವಾಕು, ಎಕ್ಸಸೈಜು, ಹೆಲ್ದಿ ಫುಡ್ಡನ್ನು ತಿಂದಾಗ ಸ್ಕಿನ್ ಚೆನ್ನಾಗಿ ಗ್ಲೋ ಆಗಿರುತ್ತೆ. ನಾವು ಅದು ಯಾವುದನ್ನು ಮಾಡದೆ ಕೂಗಾಡಿಕೊಂಡು, ಕಿರ್ಚಾಡಿಕೊಂಡು, ಖಾರವಾದ ತಿನ್ಕೊಂಡು, ಹುಚ್ಚರ ಥರ ಆಡಿದ್ರೆ ಸ್ಕಿನ್ ಎಲ್ಲಿ ಕೇರ್ ಆಗಿರುತ್ತೆ ಹೇಳಿ, ಸ್ಕಿನ್ ಎಲ್ಲಿ ಚೆನ್ನಾಗಿರುತ್ತೆ ಹೇಳಿ. ಅವ್ರು ಹೇಳಿದ್ದು ನಿಜ ಅಲ್ವಾ? ನನಗೂ ನಿಜ ಅನ್ನಿಸ್ತು. ಹಾಗಾಗಿ ಅವರು ಒಂದಷ್ಟನ್ನ ಹೇಳಿದರು ಹೀಗೆ ಕೇರ್ ಮಾಡಿ ಅಂತ. ಮತ್ತು ಕೆಲವೊಂದು ಹೋಮ್ ರೆಮಿಡಿಗಳನ್ನ ಕೂಡ ಯೂಸ್ ಮಾಡಬೇಕು ಮೆಡಿಷನ್ ಜೊತೆಗೆ. ಅಂದರೆ ಕಡಿಮೆ ಇದ್ದರೆ ನೀವು ಹೋಮ್ ರೆಮಿಡಿಗಳನ್ನ ಯೂಸ್ ಮಾಡಿ. ಹಾರ್ಮೋನ್ ವೇರಿಯೇಷನಿಂದ ಬಂದರೆ ನೀವು ಕೂಲಾಗಿರೋದ್ರಿಂದ, ಯೋಗ ಮಾಡೋದ್ರಿಂದ, ಧ್ಯಾನ ಮಾಡೋದ್ರಿಂದ ಕಡಿಮೆ ಆಗುತ್ತೆ. ಇಲ್ಲ ನಿಮಗೆ ಹೈಪರ್ ಪಿಗ್ಮೆಂಟೇಷನ್ ನಂತರ ಇದೆ ಅಂದರೆ ಅವರು ಒಂದಷ್ಟು ಮೆಡಿಷನ್ಗಳನ್ನ ನಂಗೆ ಸಜೆಸ್ಟ್ ಮಾಡಿದ್ರು. ಮೊದಲನೇದು ಬಂದು 2% ಕೋಜಿಕ್ ಆಸಿಡ್. ಇದ್ರದ್ದು ಫೋಟೋನ ಹಾಕ್ತೀನಿ. ನಾನು ಫೇಸ್ ವಿಡಿಯೋ ಮಾಡೋದ್ರಿಂದ ಇದು ಕ್ಲಿಯರಾಗಿ ಅಷ್ಟೊಂದು ಕಾಣಿಸಲ್ಲ ನಿಮಗೆ. ಕೋಜಿಕ್ ಆಸಿಡು ಇದನ್ನು ದಿನಕ್ಕೆ 2 ಟೈಮ್ಸ್, ಬೆಳಗ್ಗೆ ಮತ್ತು ಸಂಜೆ 2 ಟೈಮ್ ಯೂಸ್ ಮಾಡ್ಬೋದು. ನಾನು ಬೆಳಗ್ಗೆ ಸ್ವಲ್ಪ ಹೊರಗಡೆ ಓಡಾಡೋದ್ರಿಂದ ನೈಟ್ ಮಾತ್ರ ಯೂಸ್ ಮಾಡ್ತೀನಿ. 3-4 ಡ್ರಾಪ್ನ ಮುಖದ ಮೇಲೆ ಹಾಕಬೇಡಿ, ಕೈ ಮೇಲೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿ ಆಮೇಲೆ ಮುಖಕ್ಕೆ ಹಾಕಿ. ಇದು ಮೊದಲನೇದು. 2ನೇದು ಬಂದು ಮಾಯ್ಶ್ಚರೈಸಿಂಗ್ ಕ್ರೀಮ್. ಇದು ಪಾನ್ಸ್ ಲೈಟ್ ಮಾಯ್ಶ್ಚರೈಸಿಂಗ್ ಕ್ರೀಮ್, ಸ್ಕಿನ್ ಗ್ಲೋಯಿಂಗ್. ಅಂದರೆ ಈ ಡ್ರೈ ಸ್ಕಿನ್ ಅವ್ರಿಗೆ ಮಾತ್ರ. ನಿಮ್ಮದು ಆಯಿಲಿ ಸ್ಕಿನ್ ಇದ್ದರೆ ನಿಮಗೆ ಬೇರೆದು ಕೊಡ್ತಾರೆ. ಈ ಮೆಡಿಷನ್ನು ನನ್ನ ಸ್ಕಿನ್ಗೆ ಟೆಸ್ಟ್ ಮಾಡಿ ಕೊಟ್ಟಿರೋದು. ದಯವಿಟ್ಟು ಎಲ್ಲರೂ ಇದನ್ನೇ ಯೂಸ್ ಮಾಡಿ ಅಂತ ಹೇಳ್ತಿಲ್ಲ, ನಾನು ಕೊಟ್ಟಿರೋದನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ. ಇದನ್ನು ಪರ್ ಡೇ 2 ಟೈಮ್ಸ್ ಯೂಸ್ ಮಾಡ್ಬೋದು. ನಾನು ಹೊರಗಡೆ ಹೋಗುವಾಗೆಲ್ಲ ಇದನ್ನೇ ಯೂಸ್ ಮಾಡೋದು. 3ನೇದು ಬಂದು ಫೇಸ್ ವಾಶು. ಈ ಫೇಸ್ ವಾಶ್ ಮಾತ್ರ ತುಂಬ ಚೆನ್ನಾಗಿದೆ, ಅಂದರೆ ಕ್ಲಿನ್ಸಿಂಗು ಸಖತ್ತಾಗಿದೆ. ಪರ್ ಡೇ 2 ಟೈಮ್ಸ್. ಇನ್ನೊಂದು ಫೇಸ್ ವಾಶ್ ಆಗಲಿ, ಸೋಪ್ ಆಗಲಿ, ನಾವು ದಿನಕ್ಕೆ 2-3 ಟೈಮ್ ಮಾತ್ರ ಯೂಸ್ ಮಾಡಬೇಕು. ಅದಕ್ಕಿಂತ ಹೆಚ್ಚಾಗಿ ಇದು ಅಂತಲ್ಲ, ಯಾವುದೇ ಒಂದು ಫೇಸ್ ವಾಶ್ ಆದರೂ, ಯಾವುದೇ ಒಂದು ಸೋಪ್ ಆದರೂ ಯೂಸ್ ಮಾಡಬೇಡಿ. 3ನೇದು ಬಂದು ಸನ್ಸ್ಕ್ರೀನು. ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಲ್ವಾ, ಆ ಸನ್ಸ್ಕ್ರೀನ್ ಅವರು ಸಜೆಸ್ಟ್ ಮಾಡಿದರು. ಬಟ್ ನನ್ನ ಹತ್ರ ಯಾವುದೋ ಒಂದಿತ್ತು, ಇದು ಖಾಲಿ ಆಗಲಿ ಆಮೇಲೆ ತೊಗೊಳ್ಳೋಣ ಅಂದ್ಬಿಟ್ಟು ತಗೊಂಡಿಲ್ಲ. ಅದನ್ನು ಸ್ಕ್ರೀನ್ಶಾಟ್ ಹಾಕಿದ್ದೀನಿ, ಯಾರಿಗಾದರೂ ಬೇಕು ಅಂದರೆ ಬೈ ಮಾಡಿ. ಇನ್ನು ಹೈಪರ್ ಪಿಗ್ಮೆಂಟೇಷನ್ ಇರೋದ್ರಿಂದ ನನಗೆ ಟ್ಯಾಬ್ಲೆಟ್ನ ಕೊಟ್ಟಿದ್ದರು. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದು ನಾನೀಗ ಆಲ್ರೆಡಿ ಕುಡಿದು ಅದು ಖಾಲಿ ಆಗಿದೆ. ಆರೆಂಜ್ ಫ್ಲೇವರು ಸಕ್ಕ ಟೇಸ್ಟಾಗಿತ್ತು. ಅದನ್ನು ಟ್ಯಾಬ್ಲೆಟ್ ಕೊಟ್ಟಿದ್ದರು. ಮತ್ತು ಇದ್ರ ಜೊತೆಗೆ ಅವ್ರು ನನಗೆ ಹೇಳಿದ್ದು, ನಮಗೆ ವಿಟಮಿನ್ C
ಪ್ರಾಬ್ಲಮ್ ಇದೆ, ಹಾಗಾಗಿ ಹುಳಿ ಇರುವಂಥ ಹಣ್ಣುಗಳನ್ನ ಹೆಚ್ಚಾಗಿ ಬಳಸಿ ಅಂತ ಹೇಳಿದರು. ಇಷ್ಟೆಲ್ಲ ಸಲಹೆಗಳನ್ನ ಕೊಟ್ಟರು. ನಿಜವಾಗ್ಲೂ ನನಗಂತೂ ಇದು ಯೂಸ್ ಆಗ್ತಿದೆ. ಇದು ಡಾಕ್ಟ್ರು, ನಾನು ಖುದ್ದಾಗಿ ಡಾಕ್ಟ್ರನ್ನ ಮೀಟ್ ಮಾಡಿ ಸಜೆಷನ್ ತೊಗೊಂಡಿದ್ದು. ಹಾಗಾಗಿ ನನಗೆ ಅವರು ಕೊಟ್ಟಿದ್ದಂಥ ಮೆಡಿಷನ್ಗಳು 100% ಯೂಸ್ ಆಗ್ತಿದೆ. ನೀವು ಕೂಡ ಯೂಟ್ಯೂಬಲ್ಲಿ ತೋರಿಸೋ ಅದು ಇದನ್ನು ನಂಬೋದಕ್ಕಿಂತ ಸ್ಕಿನ್ ಡಾಕ್ಟ್ರ್ ಹತ್ರ ಹೋಗಿ ಸಜೆಷನ್ ತೊಗೊಂಡು ಟ್ರೀಟ್ಮೆಂಟ್ನ ತೊಗೊಳ್ಳಿ. ಸುಮ್ಮನೆ ಅವ್ರು ಹೇಳಿದ್ದನ್ನು ನಂಬೇಡಿ. ಇನ್ನು ನಾನು ನಿಮಗೆ ಪಿಗ್ಮೆಂಟೇಷನ್ ಇಲ್ಲ ಅಥವಾ ಸ್ವಲ್ಪ ಇದೆ ಅಂದರೆ ನಾನು ಹೇಳಿದಾಗೆ ಹೆಲ್ತಿ ಒಂದು ಲೈಫ್ ಸ್ಟೈಲ್ನ ಮುಂದುವರಿಸ್ಕೊಂಡು ಹೋದರೆ ಖಂಡಿತವಾಗ್ಲೂ ಪಿಗ್ಮೆಂಟೇಷನ್ ಬರೋದೂ ಇಲ್ಲ, ಮತ್ತು ಅಲ್ಪ ಸ್ವಲ್ಪ ಇದ್ರೂ ಕೂಡ ಕಂಟ್ರೋಲ್ ಆಗುತ್ತೆ. ನಾನು ಹೇಳಿದಂಥ ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನನ್ನ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.